ನಮಸ್ಕಾರ ಮಕ್ಕಳೇ, ಈ ದಿನದ ಬೆಳಗಿನ ಶುಭಾಶಯಗಳು. ನಿನ್ನೆಯ ಅವಧಿಯಲ್ಲಿ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣದ ಒಂದು ಪಾಠದಲ್ಲಿ ದೆಹಲಿ ಸುಲ್ತಾನರಲ್ಲಿ ಮುಂದುವರೆದ ಭಾಗವಾಗಿರ್ತಕ್ಕಂತಹ ಕಲಿಕಾಂಶಗಳನ್ನು ನೋಡಿದಾಗ ತಗಲಕ್ ಸಂತತಿ ಅಂತಕ್ಕಂಥದ್ದು 1320ರಿಂದ 1399ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂತಹ ತಗಲಕ್ ಸಂತತಿಯ ಬಗ್ಗೆ ಈ ದಿನ ಅಧ್ಯಯನ ಮಾಡೋಣ. ತಗಲಕ್ ಸಂತತಿಯಲ್ಲಿ ಮಹಮ್ಮದ್ ಬಿನ್ ತಗಲಕ್ ಅಂತಕ್ಕಂಥವರು ಸುಧಾರಣೆಗಳೇನು, ಕಂದಾಯ ಸುಧಾರಣೆಗಳೇನು, ರಾಜಧಾನಿ ಬದಲಾವಣೆ, ಸಾಂಕೇತಿಕ ನಾಣ್ಯಗಳ ಚಲಾವಣೆ ಮತ್ತು ದಖನ್ನ ನೀತಿ ಮತ್ತು ತಗಲಕ್ನ ನಂತರ ಬಂದ ಅಧಿಕಾರಿಗಳ ಬಗ್ಗೆ ನಾವು ನೋಡಿದಾಗ ನಿನ್ನೆ ಒಂದು ನಡೆದಂತಹ ಪಾಠದ ಬಗ್ಗೆ ಸ್ವಲ್ಪ ಸ್ಮರಿಸಿಕೊಳ್ಳೋಣ. ನಿನ್ನೆ ಅಂತಕ್ಕಂಥದ್ದು ಖಿಲ್ಜಿ ಸಂತತಿಯಲ್ಲಿ ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವನ ಒಂದು ಕಾಲದಲ್ಲಿ ರಾಜ್ಯಪಾಲನಾಗಿ ದಂಡನಾಯಕನಾಗಿರ್ತಕ್ಕಂತಹ ಮಹಮ್ಮದ್ ಬಿನ್ ತಗಲಕ್ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದು ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದು ಅಷ್ಟೇ ಅಲ್ಲದೆ ತನ್ನ ಒಂದು ಅವಧಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸುಧಾರಣೆಗಳನ್ನು ತರ್ತಾನೆ. ಅದರಲ್ಲಿ ಸೈನಿಕ ಸುಧಾರಣೆ, ಮಾರುಕಟ್ಟೆ ಸುಧಾರಣೆ ಅಂತಕ್ಕಂಥದ್ದು ಇದು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಸುಧಾರಣೆ ಅಂತಕ್ಕಂಥದ್ದು ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಮಹಮ್ಮದ್ ಬಿನ್ ತಗಲಕ್ ನಂತರ ಕಾಜಿ ಮಲ್ಲಕ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಆದರೆ ಅವನು ಕೇವಲ 4 ವರ್ಷಗಳ ನಂತರ ಖುಸ್ರು ಮಲ್ಲಿಕ್ ಅಂತಕ್ಕಂತಹ ಅವನು ಆ ಪ್ರದೇಶವನ್ನು ಮಹಮ್ಮದ್ ಬಿನ್ ತಗಲಕ್ಕನ ಒಂದು ಪಡ್ಕೊಂಡಿರ್ತಕ್ಕಂತಹ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ತಗಲಕ್ ಸಂತತಿಗೆ ಕಾರಣನಾಗ್ತಾನೆ. ಅವನಾದ ನಂತರ ನಾವು ನೋಡತಕ್ಕಂಥದ್ದು ಮಹಮ್ಮದ್ ಬಿನ್ ತಗಲಕ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಮಹಮ್ಮದ್ ಬಿನ್ ತಗಲಕ್ ಅಂತಕ್ಕಂಥವನು ಈತನು ಒಬ್ಬ ಖಗೋಳಶಾಸ್ತ್ರಜ್ಞ, ಗಣಿತ ಶಾಸ್ತ್ರಜ್ಞ ಮತ್ತು ಅರಬಿಕ್ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಪರ್ಷಿಯನ್ ಕಾವ್ಯಗಳನ್ನು ಖಗೋಳಶಾಸ್ತ್ರದಲ್ಲಿ, ಗಣಿತದಲ್ಲಿ, ಭೌತ ವಿಜ್ಞಾನದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪಾಂಡಿತ್ಯವನ್ನು ಪಡೆದಿದ್ದರೂ ಸಹ ಈತ ಕೆಲವು ಪ್ರಯೋಗಗಳನ್ನು ಮಾಡುತ್ತಾನೆ. ಆ ಪ್ರಯೋಗಗಳಂತಕ್ಕಂಥವು ಯಾವುದೂ ಸಹ ಸದ್ಗುಣವಂತ, ಗುಣವಂತ ಮತ್ತು ಬುದ್ಧಿವಂತ ಜ್ಞಾನವನ್ನು ಹೊಂದಿದ್ದರೂ, ಅಪಾರವಾಗಿದ್ದ ಜ್ಞಾನ ಸಂಪತ್ತನ್ನು ಹೊಂದಿದ್ದರೂ ಸಹ ಆ ಒಂದು ಜ್ಞಾನ ಸಂಪಾದನೆ ಅಂತಕ್ಕಂಥದ್ದು ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕಂದರೆ ಅವರು ಮಾಡ್ತಕ್ಕಂಥ ಪ್ರಯೋಗಗಳು ಅವು ಸಮರ್ಥವಾಗಿಲ್ಲ. ಅದನ್ನು ನಿಭಾಯಿಸ್ತಕ್ಕಂಥ ಅಧಿಕಾರಿಗಳು ಅಂತಕ್ಕಂಥವರು ಸಮರ್ಪಕರು ಆಗಿರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಮಹಮ್ಮದ್ ಬಿನ್ ತಗಲಕ್ ಅಂತಕ್ಕಂಥವನು ಹಲವಾರು ರೀತಿಯಾಗಿರ್ತಕ್ಕಂತಹ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಆ ಮಹಮ್ಮದ್ ಬಿನ್ ತಗಲಕ್ನ ಸುಧಾರಣೆಗಳಾಗಿರ್ತಕ್ಕಂತಹ ಕಂದಾಯ ಸುಧಾರಣೆಗಳು, ರಾಜಧಾನಿ ಬದಲಾವಣೆ ಮತ್ತು ಸಾಂಕೇತಿಕ ನಾಣ್ಯಗಳ ಚಲಾವಣೆ ಮತ್ತು ದಖನ್ನ ನೀತಿ ಮತ್ತು ತಗಲಕ್ ನಂತರ ಅಧಿಕಾರಕ್ಕೆ ಬಂದಂತಹ ಅಧಿಕಾರಿಗಳು ಯಾರಪ್ಪ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ಈ ದಿನ ನಾವು ಕಲಿಯೋಣ. ಮೊದಲನೇದಾಗಿರ್ತಕ್ಕಂಥ ಮಹಮ್ಮದ್ ಬಿನ್ ತಗಲಕ್ ಸುಧಾರಣೆಗಳಲ್ಲಿ ಕಂದಾಯ ಸುಧಾರಣೆಗಳು. ಕಂದಾಯಕ್ಕೆ ಸಂಬಂಧಿಸಿದಂತೆ ಮಹಮ್ಮದ್ ಬಿನ್ ತಗಲಕ್ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂತಹ ತನ್ನ ಪ್ರಯೋಗವನ್ನು ಮಾಡ್ತಕ್ಕಂಥ ನೋಡಿದಾಗ ಸಾಮ್ರಾಜ್ಯದಲ್ಲಿ ಭೂಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯನ್ನು ಏನು ಮಾಡ್ತಾನೆ, ಭೂಮಿಯ ಎಲ್ಲ ವಿವರಗಳನ್ನು ಸಂಗ್ರಹಿಸಿ ಒಂದು ಪುಸ್ತಕವನ್ನು ಬರೀತಾನೆ. ಅಧಿಕೃತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ನೋಡಿ, ಕಂದಾಯದಲ್ಲಿ ಮೊಟ್ಟ ಮೊದಲಾಗಿರ್ತಕ್ಕಂಥ ಮಹಮ್ಮದ್ ಬಿನ್ ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಅಂದರೆ ಸಾಮ್ರಾಜ್ಯದ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ ಎಲ್ಲ ದಾಖಲೆಗಳಿರ್ತಕ್ಕಂಥ ವಿವರಗಳನ್ನು ಕ್ರೋಢೀಕರಿಸಿ ಏನು ಮಾಡ್ತಾನೆ, ಒಂದು ಅಧಿಕೃತ ಪುಸ್ತಕವನ್ನು ಬರೀತಾನೆ. ಇದು ಅವನು ಮಾಡ್ತಕ್ಕಂಥ ಮೊಟ್ಟ ಮೊದಲು ಕಂದಾಯ ಸುಧಾರಣೆಗಳಲ್ಲಿ ಆಗಿರ್ತಕ್ಕಂಥ ಒಂದು ಸುಧಾರಣೆ. ಏನಂದರೆ ಭೂಮಿಗೆ ಸಂಬಂಧಪಟ್ಟಂತೆಯೇ ಎಷ್ಟು ಭೂಮಿ ಇದೆ ನನ್ನ ಸಾಮ್ರಾಜ್ಯದಲ್ಲಿ, ಆ ಸಾಮ್ರಾಜ್ಯದಲ್ಲಿ ಕೃಷಿಗೆ ಅಳವಡಿಕೆ ಆಗ್ತಕ್ಕಂಥ ಭೂಮಿ ಎಷ್ಟು,
ಭೂಮಿ ಕೃಷಿಗೆ ಆಗದೇ ಇರತಕ್ಕಂತಹ ಭೂಮಿಯನ್ನು ಎಷ್ಟಂತಕ್ಕಂಥದ್ದನ್ನು ಪರಿಗಣಿಸಿ ಅದಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂತಹ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ಕಂದಾಯ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎರಡನೇದಾಗಿರ್ತಕ್ಕಂಥದ್ದು ಕೃಷಿ ಇಲಾಖೆಯನ್ನ ಜಾರಿಗೆ ತರ್ತಾನೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆಯನ್ನ ಜಾರಿಗೆ ತರ್ತಾನೆ ನೋಡಿ. ಎರಡನೇದಾಗಿರ್ತಕ್ಕಂಥ ಒಂದು ಆಡಳಿತಾತ್ಮಕ ಎರಡನೇ ಪ್ರಯೋಗ ಆಗಿರ್ತಕ್ಕಂಥದ್ದು ಯಾವಪ್ಪ ಅಂದರೆ ಅವನು ಕೃಷಿ ಇಲಾಖೆಯನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ಅವುಗಳನ್ನು ಚರ್ಚಿಸುವುದಕ್ಕಾಗಿ ಒಂದು ಕೃಷಿ ಇಲಾಖೆಯನ್ನು ಜಾರಿಗೆ ತರ್ತಾರೆ. ಮೂರನೇ ಒಂದು ಪ್ರಯೋಗ ಏನಪ್ಪ ಅಂದರೆ ಕೃಷಿ ಭೂಮಿಗೆ ಬಳಕೆ ಆಗಿರತಕ್ಕಂಥ ಭೂಮಿಯನ್ನು ರೈತರಿಗೆ ಪ್ರೋತ್ಸಾಹ ನೀಡಿ ಆ ಒಂದು ಕೃಷಿಯಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನು ನೋಡ್ತೀವಿ. ಏನಪ್ಪ ಅಂದರೆ ಕೃಷಿಗೆ ಒಳಪಡದಿರ್ತಕ್ಕಂಥ ಭೂಮಿಯನ್ನು ಕೃಷಿಗೆ ಒಳಪಡದ ಭೂಮಿಯನ್ನು ರೈತರು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದನು. ಯಾವುದೇ ಈಗ ಭೂಮಿ ಒಳಪಡಿರತಕ್ಕಂಥ ಒಂದು ಕೃಷಿ ಭೂಮಿಯನ್ನ ದಾಖಲೆಗಳಲ್ಲಿ ಬರತಕ್ಕಂಥ ಒಂದು ಪುಸ್ತಕದಲ್ಲಿ ಅಧಿಕೃತವಾಗಿ, ಆದರೆ ಕೃಷಿಗೆ ಒಳಪಡದಂತಹ ಭೂಮಿಯನ್ನ ಏನ್ ಮಾಡ್ತಾನೆ ಈತ ಅಂತಂದ್ರೆ ಆ ಭೂಮಿಯಲ್ಲಿ ಸ್ವಲ್ಪ ಉಳುಮೆ ಮಾಡುವುದಕ್ಕೆ ಅವಕಾಶವನ್ನು ಮಾಡತಕ್ಕಂಥ ಒಂದು ಪ್ರೋತ್ಸಾಹವನ್ನು ನೀಡ್ತಾನೆ. ಹಾಗೂ ರೈತರಿಗೆ ಆರ್ಥಿಕ ನೆರವನ್ನು ತಕಾವಿ ಅಂತಕ್ಕಂತಹ ಒಂದು ಸಾಲ ಯೋಜನೆಯನ್ನು ಜಾರಿಗೆ ತರ್ತಾನೆ. ರೈತರಿಗೆ ಆರ್ಥಿಕ ನೆರವು ನೀಡಲು ತಕಾವಿ ಅಂತಕ್ಕಂತಹ ಒಂದು ಏನ್ ಮಾಡ್ತಾನೆ, ಸಾಲವನ್ನ ಜಾರಿಗೆ ತರ್ತಾನೆ. ರೈತರಿಗೆ ಸಾಲ ನೀಡುವುದಕ್ಕಾಗಿ ಅವರಿಗೆ ಆರ್ಥಿಕ ನೆರವನ್ನು ನೀಡುವುದಕ್ಕೆ ಜಾರಿಗೆ ತಂದಿರತಕ್ಕಂಥ ಒಂದು ಕಂದಾಯ ಸುಧಾರಣೆಯಲ್ಲಿ ನಾಲ್ಕನೇದಾಗಿರ್ತಕ್ಕಂಥ ಅಂಶ. ಆ ನಂತರ ರೈತರಿಗೆ ಹಲವು ತೆರಿಗೆ ವಿನಾಯಿತಿಗಳನ್ನು ಸಹ ಇದರಲ್ಲಿ ನೀಡುತ್ತಾನೆ. ಆದರೆ ದೋಹಕು ಪ್ರಾಂತ್ಯದಲ್ಲಿರ್ತಕ್ಕಂತಹ ರೈತರಿಗೆ ತೆರಿಗೆಯನ್ನು ವಿಧಿಸುವುದನ್ನು ಬಿಡದೆ ತೆರಿಗೆಯನ್ನು ವಿಧಿಸ್ತಾ ಇದ್ದ. ದೋಹಕು ಇರ್ತಕ್ಕಂತಹ ಪ್ರಾಂತ್ಯದಲ್ಲಿರ್ತಕ್ಕಂತಹ ಜನರಿಗೆ ತೆರಿಗೆಗಳನ್ನು ವಿಧಿಸ್ತಾ ಇದ್ದ. ಕೊನೆಯದಾಗಿ ನೋಡಿ, ಮೊಟ್ಟ ಮೊದಲಾಗಿ ತಾನು ಮಾಡಿರ್ತಕ್ಕಂಥ ಯೋಜನೆಗಳಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಕಂದಾಯ ಸುಧಾರಣೆಯಲ್ಲಿ ನಾವು ನೋಡಿದಾಗ ಮೊಟ್ಟ ಮೊದಲಾಗಿರ್ತಕ್ಕಂಥದ್ದು ಅಂದರೆ ಸಾಮ್ರಾಜ್ಯದ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡಂತಹ ಅಧಿಕೃತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಜಾರಿಗೆ ತರ್ತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಕೃಷಿ ಇಲಾಖೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಹಾಗೂ ಕೃಷಿಗೆ ಒಳಪಡದ ಭೂಮಿಯನ್ನು ಕೃಷಿ ಮಾಡುವುದಕ್ಕೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥದ್ದನ್ನು, ಕೃಷಿ ಚಟುವಟಿಕೆಗಳಲ್ಲಿ ಒಳಗೊಳ್ಳುವಂತೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಒಂದು ಕೆಲಸ ಮೂರನೇದಾಗಿರ್ತಕ್ಕಂಥದ್ದು. ಹಾಗೂ ಅವರಿಗೆ ಕೆಲವು ತೆರಿಗೆಗಳ ವಿನಾಯಿತಿಯನ್ನು ನೀಡುತ್ತದೆ. ಯಾಕಂದರೆ ಕೃಷಿ ಭೂಮಿ ಅಂದರೆ ಪಾಳು ಬಿದ್ದಂತಹ ಭೂಮಿ ಅಥವಾ ಬೀಡು ಬಿದ್ದಂತಹ ಭೂಮಿಯಲ್ಲಿ ಸಹ ಕೃಷಿಯನ್ನು ಮಾಡುವುದಕ್ಕೆ ರೈತರಿಗೆ ಪ್ರೋತ್ಸಾಹಿಸುವುದರ ಮೂಲಕ ಈತ ಏನು ಮಾಡ್ತಾನಪ್ಪ ಅಂತಂದರೆ ಕೃಷಿಯಲ್ಲಿ ಚಟುವಟಿಕೆಗೆ ಅಳವಡಿಸಿಕೊಂಡು ಅವರಿಗೆ ಕೆಲವು ತೆರಿಗೆಗಳನ್ನು ವಿನಾಯಿತಿಯನ್ನು ನೀಡ್ತಾನೆ. ಅಷ್ಟೇ ಅಲ್ಲದೆ ರೈತರಿಗೆ ಆರ್ಥಿಕ ನೆರವನ್ನು ನೀಡುವುದಕ್ಕೆ ತಕಾವಿ ಅಂತಕ್ಕಂಥ ಒಂದು ಸಾಲ ಯೋಜನೆಯನ್ನು ತರ್ತಾನೆ. ಆದರೆ ಐದನೇದಾಗಿರ್ತಕ್ಕಂಥ ಒಂದು ಅಂಶ, ದೋಹಕು ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲ ಕೃಷಿಕರಿಗೂ ಸಹ ಸಾಲವನ್ನು ಅಥವಾ ತೆರಿಗೆಯನ್ನು ವಿನಾಯಿತಿ ನೀಡಲಿಲ್ಲ. ಅವರ ಮೇಲೆ ತೆರಿಗೆಗಳನ್ನು ವಿಧಿಸ್ತಾ ಇಲ್ಲ. ಇಷ್ಟು ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾರಣೆಗಳು ಅಂತಕ್ಕಂಥದ್ದು. ಅರ್ಥ ಆಯ್ತನಪ್ಪ ನೋಡಿ. ಇದಾದ ನಂತರ ಎರಡನೇದಾಗಿರ್ತಕ್ಕಂಥ ಅವನ ಒಂದು ಸುಧಾರಣೆಗಳಲ್ಲಿ ಎರಡನೇದಾಗಿರ್ತಕ್ಕಂಥ ಅಂಶ ರಾಜಧಾನಿಯ ಒಂದು ಬದಲಾವಣೆ. ಮೊಹಮ್ಮದ್
ಬಿನ್ ತುಘಲಕ್ ಅಂತಕ್ಕಂಥವನು ತನ್ನ ಆಡಳಿತಾವಧಿಯಲ್ಲಿ ರಾಜಧಾನಿಯನ್ನ ಬದಲಾವಣೆಯನ್ನ ಮಾಡ್ತಾನೆ. ವಿಶಾಲವಾದ ಸಾಮ್ರಾಜ್ಯ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥ ಸ್ವಲ್ಪ ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ತನ್ನ ಆಳ್ವಿಕೆಯನ್ನು ಮಾಡುವುದಕ್ಕಾಗಿ ಇವನು ರಾಜಧಾನಿ ಎಲ್ಲಿಂದ ಇವರಿಗೆ ದೆಹಲಿಯಿಂದ ದೇವಗಿರಿಗೆ, ಈಗಿನ ದೇವಗಿರಿ ಇವನ ಒಂದು ಮಹಮ್ಮದ್ ಬಿನ್ ತುಘಲಕನ ಕಾಲಾವಧಿಯಲ್ಲಿ ಅದನ್ನ ಏನಂತ ಕರೀತಿದ್ರೆ ದೌಲತಾಬಾದ್ ಅಂತ ಹೇಳ್ಬಿಟ್ಟು ಈ ಒಂದು ಪ್ರದೇಶವನ್ನು ಕರೀತಾ ಇದ್ರು. ನಾವು ಭಾರತದ ನಕಾಶೆಯಲ್ಲಿ ಈಗಿನ ಒಂದು ಕಾಲದಲ್ಲಿ ಆ ದೇವಗಿರಿ ಪ್ರದೇಶವನ್ನೇ ಏನಂತ ಕರೀಬೇಕು ಅಂತಂದ್ರೆ ಸಾಮಾನ್ಯವಾಗಿ ಮಧ್ಯಪ್ರದೇಶ ಅಂತ ಕರೀತೀವಿ. ಬಂಗಾಳದಲ್ಲಿ, ದೆಹಲಿಯಲ್ಲಿ, ಗುಜರಾತ್ನಲ್ಲಿ ಮತ್ತು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮದುವೆ ಆಗಿರ್ಬೋದು, ದ್ವಾರಸಮುದ್ರ ಆಗಿರ್ಬೋದು ಅಥವಾ ಕಾಕತೀಯರಾಗಿರ್ಬೋದು, ವಾರಕರಿನ ಕಾಕತೀಯರಾಗಿರ್ಬೋದು, ಈ ಎಲ್ಲ ಪ್ರದೇಶಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಮಹಮ್ಮದನು ದೆಹಲಿಯಿಂದ ದೇವಗಿರಿಗೆ ಅಂತಂದ್ರೆ ದೇವಗಿರಿಯಲ್ಲೇ ಈಗಿನ ಭಾರತದಲ್ಲಿರ್ತಕ್ಕಂತಹ ಮಧ್ಯಪ್ರದೇಶದಲ್ಲಿ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನೆ ಅಥವಾ ಸಾಮ್ರಾಜ್ಯದ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ. ಯಾಕೆ ಬದಲಾವಣೆ ಮಾಡಿದಂದ್ರೆ ಕೇಂದ್ರೀಕೃತವಾಗಿರ್ತಕ್ಕಂಥ ಈಗ ಇಷ್ಟು ಸಾಮ್ರಾಜ್ಯಗಳನ್ನು ನೋಡ್ಕೊಳ್ಳೋದಕ್ಕೆ ಕೇಂದ್ರ ಸ್ಥಾನವಾಗಿ ಒಂದು ರಾಜಧಾನಿ ಇರಲಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ. ಈ ರೀತಿಯಾಗಿರ್ತಕ್ಕಂಥದ್ದು ಮತ್ತು ಎರಡನೇದಾಗಿರ್ತಕ್ಕಂಥವರು ಪರಕೀಯರ ಒಂದು ದಾಳಿಯನ್ನು ತಡೆಗಟ್ಟುವುದಕ್ಕಾಗಿ ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಏನ್ ಮಾಡ್ತಾನೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡುವುದಕ್ಕೆ ಕಾರಣ ಏನಂತಂದ್ರೆ ಒಂದು ವಿಶಾಲವಾದ ಸಾಮ್ರಾಜ್ಯವೇ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಒಂದು ಸ್ಥಾನ ಅಂತಕ್ಕಂಥ ಬೇಕಾಗಿತ್ತು. ಆದ್ದರಿಂದ ದೆಹಲಿಯಿಂದ ದೇವಗಿರಿಗೆ ರಾಜ್ಯವನ್ನ ಏನ್ ಮಾಡ್ತಾನೆ, ರಾಜಧಾನಿಯಾಗಿ ಮಾಡ್ತಾನೆ. ಅಷ್ಟೇ ಅಲ್ಲದೆ ಒಂದು ವಿದೇಶಿಯರ ಒಂದು ಪರಕೀಯರ ದಾಳಿಯನ್ನು ತಡೆಗಟ್ಟುವುದಕ್ಕಾಗಿ ರಾಜಧಾನಿಯನ್ನ ಬದಲಾವಣೆಯನ್ನು ಮಾಡ್ತಾರೆ. ನಂತರ ಏನ್ ಮಾಡ್ತಾನಪ್ಪ ಅಂದ್ರೆ ದೇವಗಿರಿಯಿಂದ ಏನ್ ಮಾಡ್ತಾನೆ, ದೆಹಲಿಗೆ ಮತ್ತೆ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ದೇವಗಿರಿಯಿಂದ ಮತ್ತೆ ದೆಹಲಿಗೆ ರಾಜಧಾನಿಯನ್ನಾಗಿ ಬದಲಾವಣೆಯನ್ನು ಮಾಡ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಯೋಜನೆ ಇರ್ತಕ್ಕಂಥದ್ದು ಸಫಲವಾಗ್ತದೆ. ಯಾಕಂದ್ರೆ ಒಂದು ಬಾರಿ ದೆಹಲಿಯಿಂದ ದೇವರಿಗೆ ಬಂದಂತಹ ಜನರು ಮತ್ತು ಸರ್ದಾರರಾಗಿರ್ಬೋದು, ಅಮೀರರಾಗಿರ್ಬೋದು, ಅವರ ಮಂತ್ರಿಕೂಟವಾಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಜನರು ಅಂತಕ್ಕಂಥವರು ದೆಹಲಿಯಿಂದ ದೇವರಿಗೆ ಬರಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಅನುಭವಿಸ್ತಾರೆ. ಅದಾದ ನಂತರ ಮತ್ತೇನ್ ಮಾಡ್ತಾನೆ, ಮತ್ತೆ ದೆಹಲಿಯ ರಾಜಧಾನಿ ಮತ್ತು ಇದರಿಂದ ಹಲವಾರು ಜನರು ಬರಗಾಲ, ಪ್ರಕೃತಿ ವಿಕೋಪದಿಂದಾಗಿ ಜನರು ದಾರಿಯ ಮಧ್ಯದಲ್ಲಿ ಬಸುನಿರ್ತಕ್ಕಂತಹ ಅಥವಾ ಮರಣ ಹೊಂದತಕ್ಕಂತಹ ಒಂದು ವ್ಯವಸ್ಥೆ ಆಗುತ್ತೆ. ಇದು ತಪ್ಪಿನ ಒಂದು ಅರಿವಾಗುತ್ತೆ. ಕಂದಾಯ ಸುಧಾರಣೆಯಲ್ಲೂ ಅಷ್ಟೇ ಎಲ್ಲದರಲ್ಲೂ ಸಹ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದ, ಪುಸ್ತಕವನ್ನು ಬರೆದ, ಹಾಗೆ ತಕಾವಿ ಸಾಲ ಆರ್ಥಿಕ ನೆರವನ್ನು ನೀಡಿದ, ಕೆಲವು ತೆರಿಗೆಗಳನ್ನು ವಿನಾಯಿತಿ ನೀಡಿದ. ಆದರೂ ಸಹ ಅಲ್ಲಿರ್ತಕ್ಕಂತಹ ದೋಹಪ್ರಾಂತ್ಯಗಳ ಪ್ರದೇಶಗಳ ಮೇಲೆ ತನ್ನ ಕಂದಾಯವನ್ನು ವಸೂಲಿ ಮಾಡುವ ವ್ಯವಸ್ಥೆ ಮಾಡಿದ್ರಿಂದ ಈ ಯೋಜನೆಯು ಸಹ ಅವನು ಸಫಲ ಆಗಲಿಲ್ಲ. ಬುದ್ಧಿವಂತ ಜ್ಞಾನವನ್ನು ಹೊಂದಿದ್ದರೂ ಸಹ ಅವನ ಯೋಜನೆಗಳನ್ನು ತರುವುದರಲ್ಲಿ ಏನಾಗ್ತಾ ಇದ್ದ, ಈತ ವಿಫಲನಾಗ್ತಿದ್ದ. ಆದ್ದರಿಂದ ಇತಿಹಾಸಕಾರ ಏನಂತ ಕರೆದರೆ ಇವನನ್ನ ಹುಚ್ಚ ದೊರೆ ಅಥವಾ ಮಂದ ಗುಣ ಸ್ವಭಾವವುಳ್ಳದವನು, ಪ್ರಜ್ಞ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಈ ರೀತಿಯಾಗಿರ್ತಕ್ಕಂತಹ ಈ ಯೋಜನೆ ಉತ್ತಮವಾಗಿರಲಿಲ್ಲ ಮತ್ತು ಸ್ಥಳಾಂತರದ ಸೂಕ್ತ ಮಾರ್ಪಾಡು ಇರಲಿಲ್ಲ. ನಾವು ನೋಡ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಸ್ಥಳಾಂತರದ ಮಾರ್ಪಾಡು ಯೋಜನೆ ಇರಲಿಲ್ಲ. ಯಾರ ಮಹಮ್ಮದ್ ಬಿನ್ ತುಘಲಕ್ ಹತ್ರ ಸ್ಥಳಾಂತರದ ಮಾರ್ಪಾಡು ಯೋಜನೆ ಅವನ ಸಮರ್ಪಕವಾಗಿರೋದ್ರಿಂದ ಅವನ ಯೋಜನೆ ಫಲಿಸಲಿಲ್ಲ. ಯಾಕಂದ್ರೆ ಒಂದು ಸರಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡಿದ, ಆನಂತರ ಮತ್ತು ಸ್ವಲ್ಪ ದಿನಗಳು ಏನ್ ಮಾಡ್ದ, ಮತ್ತೆ ದೇವಗಿರಿಯಿಂದ ದೆಹಲಿಗೆ ರಾಜ್ಯವನ್ನ ಬದಲಾವಣೆ ಮಾಡಿರ್ತಕ್ಕಂಥ ಈ ವ್ಯವಸ್ಥೆಯಿಂದ ಏನಾಗ್ತಂದ್ರೆ ಇದಕ್ಕೆ ಮುಖ್ಯ ಕಾರಣ ಸ್ಥಳಾಂತರದ ಮಾರ್ಪಾಡು ಯೋಜನೆ ಅಂತಕ್ಕಂಥದ್ದು ಉತ್ತಮವಾಗಿರಲಿಲ್ಲ. ಆದ್ದರಿಂದ ಅವನ ರಾಜಧಾನಿ ಬದಲಾವಣೆ ಸಹ ಸಮರ್ಪಕವಾಗಿ ಬರಲೇ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ತನ್ನ ಯೋಜನೆಯಲ್ಲಿ
ಮಾಡಿರ್ತಕ್ಕಂಥ ಈ ಒಂದು ಸುಧಾರಣೆ ಅಂತಕ್ಕಂಥದ್ದು ಸಫಲತೆಯನ್ನ ನೀಡಿ. ಮೂರನೇದಾಗಿರ್ತಕ್ಕಂಥದ್ದನ್ನು ನೋಡಿದಾಗ ಸಾಂಕೇತಿಕ ನಾಣ್ಯಗಳ ಚಲಾವಣೆ. ಸಾಂಕೇತಿಕ ನಾಣ್ಯಗಳ ಚಲಾವಣೆ ಏನು? ಮೊಹಮ್ಮದ್ ಬಿನ್ ತುಘಲಕನು ಮೂರನೇ ಪ್ರಯೋಗವಾಗಿರ್ತಕ್ಕಂತಹ ಸಾಂಕೇತಿಕವಾಗಿರ್ತಕ್ಕಂತಹ ನಾಣ್ಯಗಳನ್ನು ಚಲಾವಣೆಯನ್ನೇ ಜಾರಿಗೆ ತರುವುದಕ್ಕೆ ಪ್ರಾರಂಭ ಮಾಡುತ್ತಾನೆ. ಈ ಸಾಂಕೇತಿಕ ನಾಣ್ಯಗಳ ಚಲಾವಣೆ ಅಂತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ, ಅವನು ಏನ್ ಮಾಡ್ತಾ ಇದ್ದ, ಮೌಲ್ಯಗಳನ್ನ ಸರಿಹೊಂದಿಸುವುದಕ್ಕಾಗಿ, ಬೆಲೆಯನ್ನು ಸರಿಹೊಂದಿಸುವುದಕ್ಕಾಗಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆ ಮಾಡ್ತಾನೆ. ಮೌಲ್ಯವನ್ನ ಸರಿಹೊಂದಿಸುವುದಕ್ಕಾಗಿ ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳನ್ನ ಚಲಾವಣೆಗೆ ತರುತ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಘಲಕ್ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಚಲಾವಣೆಗೆ ತಂದು ಅವುಗಳನ್ನ ಏನ್ ಮಾಡ್ತಾನೆ, ಕಲಾತ್ಮಕವಾಗಿ ವಿನ್ಯಾಸವನ್ನ ಗೊಳಿಸಿರ್ತಕ್ಕಂಥದ್ದು ನಾವು ಕಾಣಬಹುದು. ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಕಲಾತ್ಮಕವಾಗಿ ವಿನ್ಯಾಸಗೊಳಿಸಿದನು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಮಾಡಿಕೊಂಡಿದ್ದ. ಹಾಗಾಗಿ ಇವನ ಒಂದು ಕಾಲಾವಧಿಯಲ್ಲಿ ನಾಣ್ಯಗಳ ಚಲಾವಣೆಯನ್ನ ಮಾಡಿದ ನಂತರ ಮತ್ತೆ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯಗಳನ್ನ ಚಲಾವಣೆಗೆ ತರುವುದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯಗಳನ್ನ ಚಲಾವಣೆಗೆ ತರುತ್ತಾನೆ. ಚಲಾವಣೆಗೆ ತಂದ. ಈ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನ ಮಾಡ್ತಾ ಇದ್ದ. ಅದಾದ ನಂತರ ಈ ಒಂದು ವ್ಯವಸ್ಥೆಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಇವನು ಚಲಾವಣೆ ತರತಕ್ಕಂಥದ್ದು, ಈ ನಾಣ್ಯಗಳನ್ನ ಟಂಕಿಸುವ ಒಂದು ವ್ಯವಸ್ಥೆ ಸರ್ಕಾರದ ಸ್ವಾಮ್ಯದಲ್ಲಿ ಇರಲಿಲ್ಲ. ಪರಂಪರಾಗತವಾಗಿ ಅಧಿಕಾರಕ್ಕೆ ಬಂದ ಪರಂಪರವಾಗಿರ್ತಕ್ಕಂಥ ಮನೆತನಗಳು ಇದು ನಾಣ್ಯಗಳನ್ನ ಟಂಕಿಸ್ತಕ್ಕಂತಹ. ಇವರು ಏನ್ ಮಾಡ್ತಾರಪ್ಪ, ನಾಣ್ಯಗಳನ್ನ ಯಾವ ರೀತಿಯಾಗಿ ಟಂಕಿಸ್ತಂದ್ರೆ, ಅರ್ಥ ಆಯ್ತೇನೆ ಇದು? ನಾಣ್ಯಗಳನ್ನ ಟಂಕಿಸ್ತಕ್ಕಂತಹ ಒಂದು ಏಕಸ್ವಾಮ್ಯ ಅಂತಕ್ಕಂಥದ್ದು ಸರ್ಕಾರದ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಇದನ್ನ ಯಾರು ಟಂಕಿಸ್ತಾ ಇದ್ರು? ಪರಂಪರಾಗತವಾಗಿ ಬಂದಿರತಕ್ಕಂತಹ ಒಂದು ಮನೆತನಗಳಿದ್ರು. ಆ ಮನೆತನಗಳಂತಕ್ಕಂಥವು ಏನ್ ಮಾಡ್ತಾ ಇದ್ರು? ನಾಣ್ಯಗಳನ್ನ ಟಂಕಿಸ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಗತ್ಯಕ್ಕಿಂತ ಹೆಚ್ಚಿನ ನಾಣ್ಯಗಳನ್ನ ಟಂಕಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು? ಆ ಪರಂಪರಾಗತವಾಗಿ ಬಂದಿರತಕ್ಕಂತಹ ಮನೆತನಗಳಂತಕ್ಕಂಥವರು ತಮ್ಮ ಒಂದು ವ್ಯವಸ್ಥೆಗೆ ಮೀರಿ ಅಗತ್ಯಕ್ಕೆ ಹೆಚ್ಚಾಗಿರ್ತಕ್ಕಂತಹ ಒಂದು ಏನ್ ಮಾಡ್ತಾರೆ, ನಾಣ್ಯಗಳನ್ನ ಟಂಕಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಯಾರು ವಹಿಸ್ತಾರೆ? ಆ ಮನೆತನಗಳು ವಹಿಸ್ತಾರೆ. ಇದನ್ನು ಮನಗಂಡಂತ ಮೊಹಮ್ಮದ್ ಬಿನ್ ತುಘಲಕ್ ಚರ್ಮದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. ಚರ್ಮದ ನಾಣ್ಯಗಳನ್ನ ಚಲಾವಣೆಗೆ ತರುತ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಯೋಜನೆಗಳನ್ನ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನ್ನು ಮಾಡಿದಂಥ ಸಂದರ್ಭದ ಯೋಜನೆಗಳಂತಕ್ಕಂಥದ್ದು ಸಫಲವಾಗಿರುತ್ತಲಿಲ್ಲ. ಯಾಕಂದ್ರೆ ವಿಫಲ ಆಗಿರ್ತದೆ. ಇದರಿಂದ ಬೊಕ್ಕಸ ಅಂತಕ್ಕಂಥದ್ದು ಬರಿದಾಯಿತು. ಯಾಕಂದ್ರೆ ತಾನು ರಾಜಧಾನಿ ಬದಲಾವಣೆ ಮಾಡುವುದಕ್ಕಾಗಿ ಅಧಿಕ ವೆಚ್ಚವನ್ನ ಮಾಡ್ದ. ಅದರ ಜೊತೆಯಲ್ಲಿ ಏನ್ ಮಾಡ್ದ? ಅನೇಕ ಆ ಒಂದು ರಾಜಧಾನಿ ಬದಲಾವಣೆಗೆ ಭೀಕರವಾಗಿರ್ತಕ್ಕಂಥ ಬರಗಾಲಗಳು ಉಂಟಾಯಿತು. ಮತ್ತೆ ದೇವಗಿರಿಯಿಂದ ದೆಹಲಿಗೆ ರಾಜ್ಯವನ್ನ ಸ್ಥಳಾಂತರವನ್ನಾಗಿ ಮಾಡಿರ್ತಕ್ಕಂಥದ್ದು ರಾಜಧಾನಿಯಲ್ಲಿ ಮಾಡಿಕೊಂಡ. ಇದು ಸ್ಥಳಾಂತರದ ಒಂದು ಪ್ರಯೋಗ ಮತ್ತು ರಾಜ್ಯದ ಜನರ ಕಷ್ಟಗಳಿಗೆ ಈ ರಾಜಧಾನಿ ಬದಲಾವಣೆ ಮಾಡುವ ಒಂದು ವಿಚಾರದಲ್ಲಿ ಅವರನ್ನ ತಾತ್ಕಾಲಿಕವಾಗಿ ನೋಡಲಾಯಿತು. ಇದರಿಂದ ಏನಾಯ್ತಪ್ಪ ಅಂತಂದ್ರೆ, ರಾಜ್ಯದ ಬೊಕ್ಕಸ ಅಂತಕ್ಕಂಥದ್ದು ನಾಣ್ಯಗಳ ಚಳವಣೆಯಿಂದಾಗಿ
ಏನಾಯಿತು, ಬರಿದಾಯಿತು. ಈ ರೀತಿಯಾಗಿರ್ತಕ್ಕಂತಹ ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆ ಮೂಲಕ ಅವನ ಪ್ರಯೋಜನಗಳಂತಕ್ಕಂಥವು ಅಥವಾ ಒಂದು ಮಾಡಿರ್ತಕ್ಕಂಥ ಪ್ರಯೋಗಗಳಂತಕ್ಕಂಥವು ವಿಫಲವಾಗ್ತಾ ಇದ್ವು. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಸಾಂಕೇತಿಕ ನಾಣ್ಯಗಳ ಚಲಾವಣೆಗಾಗಿ ಅವುಗಳ ಮೌಲ್ಯವನ್ನ ಹೊಂದಿಸುವುದಕ್ಕಾಗಿ ಮೊದಲಿಗೆ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನೆ, ಏನನ್ನ ಜಾರಿಗೆ ತರ್ತಾನೆ? ಮೊಹಮ್ಮದ್ ಬಿನ್ ತುಘಲಕ್ ಅಂತವನು ನಾಣ್ಯಗಳ ಚಲಾವಣೆಯನ್ನ ಮೌಲ್ಯವನ್ನು ಸರಿಹೊಂದಿಸುವುದಕ್ಕಾಗಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. ಅದಾದ ನಂತರ ಮತ್ತೇನ್ ಮಾಡ್ತಾನೆ? ಅವುಗಳನ್ನ ಕಲಾತ್ಮಕವಾಗಿ ಮತ್ತು ವಿನ್ಯಾಸವನ್ನ ಮಾಡ್ತಾನೆ. ತುಂಬಾ ಅದ್ಭುತವಾಗಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದಾದ ಕೆಲವು ವರ್ಷಗಳ ನಂತರ ಮತ್ತೆ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಅದಾದ ನಂತರ ಚರ್ಮದ ನಾಣ್ಯಗಳಂತ ಚಲಾವಣೆ ತರ್ತಾನೆ. ಇವೆಲ್ಲದರ ಉಪಯೋಗದ ಮಧ್ಯೆ ಈ ಒಂದು ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಅಥವಾ ಮೊಹಮ್ಮದ್ ಬಿನ್ ತುಘಲಕನಿಗೆ ಇಲ್ಲ. ಕೆಲವು ಪರಂಪರಾಗತವಾಗಿ ಬಂದಿರತಕ್ಕಂತಹ ರಾಜಮನೆತನಗಳಿಗೂ ಆ ರಾಜಮನೆತನಗಳಂತಕ್ಕಂಥ ಏನ್ ಮಾಡ್ತಾ ಇದ್ರು, ನಾಣ್ಯಗಳನ್ನ ಟಂಕಿಸ್ತಾ ಇದ್ರು. ಆ ನಾಣ್ಯಗಳನ್ನು ಟಂಕಿಸೋದನ್ನು ಇವರು ಏನ್ ಮಾಡ್ತಾ ಇದ್ರು, ಟಂಕಿಸುವವರು ತಮ್ಮ ಅಗತ್ಯಕ್ಕಿಂತ ಹೆಚ್ಚು ನಾಣ್ಯಗಳನ್ನ ಟಂಕಿಸುವುದರಿಂದ ಅವನಿಗೆ ಏನಾಗುತ್ತಿತ್ತು, ಅಧಿಕವಾಗಿರ್ತಕ್ಕಂಥ ವೆಚ್ಚದಾಯಕವಾಯಿತು. ಇದರ ಜೊತೆಯಲ್ಲಿ ರಾಜಧಾನಿ ಸ್ಥಳಾಂತರ ಮಾಡಿದ್ದರಿಂದ, ರಾಜಧಾನಿ ಬದಲಾವಣೆ ಮತ್ತು ಸ್ಥಳಾಂತರ ಮಾಡಿದ್ದರಿಂದಾಗಿ ಅಧಿಕ ಖರ್ಚು ಉಂಟಾಯಿತು. ಭೀಕರ ಬರಗಾಲ ಅಂತಕ್ಕಂಥದ್ದು ಸಾಮ್ರಾಜ್ಯದಲ್ಲಿ ಉಂಟಾಗಿದ್ದರಿಂದ ಏನಾಯಿತು, ಈ ಯೋಜನೆಯು ಸಹ ವಿಫಲವಾಯಿತು ಅವನ ಒಂದು ಪ್ರಯೋಗದಲ್ಲಿ. ನಾವು ನಾಲ್ಕನೇದಾಗಿರ್ತಕ್ಕಂಥದ್ದು ದಖನ್. ಇಷ್ಟು ಅವನ ಒಂದು ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಏನು ಕಂದಾಯ ಸುಧಾರಣೆ ಆಗಿರ್ಬೋದು, ರಾಜಧಾನಿ ಬದಲಾವಣೆ ಆಗಿರ್ಬೋದು, ಸಾಂಕೇತಿಕ ನಾಣ್ಯ ಚಲನೆ. ಒಟ್ಟಾರೆಯಾಗಿ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಉತ್ತಮ ಜ್ಞಾನವಂತ ಉಳ್ಳ ವ್ಯಕ್ತಿಯಾಗಿದ್ದರೂ ಸಹ ಅವನು ನಾಣ್ಯಗಳನ್ನು ತರುವಂತಹ ಸುಧಾರಣೆಗಳನ್ನು ತರುವಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇದ್ದ, ಅವನು ವಿಫಲನಾಗ್ತಾ ಇದ್ದ. ಯೋಜನೆಗಳಂತಕ್ಕಂಥವು ಸಫಲ ಆಗುವುದಿಲ್ಲ. ನೋಡಿ, ಆಡಳಿತಾತ್ಮಕವಾಗಿರ್ತಕ್ಕಂತಹ ಒಂದು ಕಂದಾಯ ಸುಧಾರಣೆಗಳಲ್ಲಿ ನಾವು ನೋಡಿದಾಗ ದೋಹ ಪ್ರಾಂತ್ಯ ಪ್ರದೇಶಗಳ ಮೇಲೆ ಹಾಕಿರ್ತಕ್ಕಂಥ ತೆರಿಗೆ ನೀತಿಯಿಂದ ಅವನು ವಿಫಲನಾಗ್ತಾನೆ. ಎರಡನೇದಾಗಿರ್ತಕ್ಕಂಥದ್ದು ರಾಜಧಾನಿ ಬದಲಾವಣೆಯಿಂದ ಸ್ಥಳಾಂತರ ಬದಲಾವಣೆ ಮಾಡಿದ್ರಿಂದ ದೇವಗಿರಿಯಿಂದ ದೇವಗಿರಿಯಿಂದ ದೆಹಲಿಗೆ ಆಗಿರ್ತಕ್ಕಂಥ ಒಂದು ಬದಲಾವಣೆ. ನೆಕ್ಸ್ಟ್ ನಾಣ್ಯಗಳ ಒಂದು ಸಂಕೇತದಿಂದ ಬೊಕ್ಕಸೆ ಬರದಾಗಿರ್ತಕ್ಕಂಥ ಇವೆಲ್ಲ ಒಂದು ನೀವು ಮಾಡಿರ್ತಕ್ಕಂಥ ಒಂದು ಪ್ರಯೋಗಗಳು ಅಂತಕ್ಕಂಥವು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅದು ಸಫಲತೆಯನ್ನ ಕಾಣಲೇ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ತನ್ನ ಆಡಳಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಸುಧಾರಣೆಗಳು ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್ ನಾವು ನೋಡ್ತಕ್ಕಂತಹ ಒಂದು ನೋಡಿದ ಅವನ ಒಂದು ಯಾವ ರೀತಿಯಾಗಿರ್ತಕ್ಕಂತಹ ದಖನ್ ಪ್ರದೇಶಗಳ ಮೇಲೆ ತನ್ನ ಯೋಜನೆಯನ್ನು ಹಾಕೊಂಡಿದ್ದ ಅಂತಕ್ಕಂಥದ್ದನ್ನು ನೋಡಿದಾಗ ಮೊಟ್ಟ ಮೊದಲಿಗೆ ಮೊಹಮ್ಮದ್ ಒಂದು ದಖನ್ ನೀತಿ. ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಏನಾಗಿದ್ದಪ್ಪ ಅಂದ್ರೆ ಖಿಲ್ಜಿ ಸಂತತಿಗಿಂತ ಉತ್ತಮವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದ. ನೇರವಾಗಿ ತನ್ನ ಆಡಳಿತದಲ್ಲಿ ಆ ಪ್ರದೇಶಗಳನ್ನ ಜಾರಿಗೊಳಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ನೋಡ್ತೀವಿ. ಒಂದನೇದಾಗಿರ್ತಕ್ಕಂಥ ದಖನ್ ನೀತಿನಲ್ಲಿ ವಾರನ್ನಲ್ಲಿನ ಕಾಕತೀಯರು ಅದನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಕಾಕತೀಯರ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ದು. ಅದೇ ರೀತಿ ದ್ವಾರ ಸಮುದ್ರವನ್ನ ಧ್ವಂಸಗೊಳಿಸಿದ್ದು. ಮೂರನೇದಾಗಿರ್ತಕ್ಕಂಥದ್ದು ಮದುರೈ ಅನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಆ ಪ್ರದೇಶದಲ್ಲಿ ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ರಾಜ್ಯಪಾಲನ ನೇಮಿಸ್ತಾನೆ. ರಾಜ್ಯಪಾಲನನ್ನ ನೇಮಿಸಿ ಆ ರಾಜ್ಯಪಾಲನಾಗಿರ್ತಕ್ಕಂತಹ ಜಲಾಲುದ್ದೀನ್ ಹಸನ್ ಶಾ ಅಂತಕ್ಕಂತಹ ಒಬ್ಬ ಅಧಿಕಾರಿಯನ್ನ
ನೇಮಕ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ಅದೇ ರೀತಿ ವಿಶಾಲ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಮೊದಲನೇಯಾಗಿದ್ದ. ನೋಡಿ, ದಖನ್ ಪ್ರದೇಶಗಳ ಮೇಲೆ ಏನು ಉತ್ತರ ಭಾರತ ಪ್ರದೇಶದಲ್ಲಿ ಗುಜರಾತ್ ಆಗಿರ್ಬೋದು, ಬಂಗಾಳ ಆಗಿರ್ಬೋದು, ದೆಹಲಿ ಅಂತಹ ಮಧ್ಯಪ್ರದೇಶ ಅಂತಹ ಪ್ರದೇಶಗಳಲ್ಲಿ ತನ್ನ ಆಳ್ವಿಕೆಯಲ್ಲಿ ಗುಜರಾತ್ ಪ್ರದೇಶದಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು, ಬಂಗಾಳ ಪ್ರದೇಶಗಳಾಗಿರ್ಬೋದು ಅಥವಾ ದೆಹಲಿಯ ಪ್ರದೇಶವಾಗಿರ್ಬೋದು, ಇವೆಲ್ಲವೂ ಒಟ್ಟಾರಾಗಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದ ವಾರಂಗಲಿನ ಕಾಕತೀಯರನ್ನ, ಆ ರೀತಿ ಕರ್ನಾಟಕದಲ್ಲಿರ್ತಕ್ಕಂತಹ ದ್ವಾರ ಸಮುದ್ರವನ್ನ ಮತ್ತು ಮದುವೆಯಲ್ಲಿರ್ತಕ್ಕಂತಹ ಒಂದು ಪ್ರದೇಶಗಳನ್ನು ಗೆದ್ದು ಅಲ್ಲಿ ಒಬ್ಬ ರಾಜ್ಯಪಾಲ ನೇಮಕ ಮಾಡ್ತಾರೆ. ನಾವು ಇದುವರೆಗೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ದ್ವಾರ ಸಮುದ್ರ, ಈಗಿನ ಹಳೆಬೀಡದ ಪ್ರದೇಶಗಳನ್ನ ಅವರು ಇವತ್ತಿಗೂ ಸಹ ಹಳೆಬೀಡನ್ನ ಒಳಗೆ ನೋಡು, ಬೇಲೂರನ್ನ ಹೊರಗೆ ನೋಡು ಅಂತಕ್ಕಂಥ ಒಂದು ಕಲಾತ್ಮಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಕೇಳಿದ್ದೇವೆ. ಮಕ್ಕಳ ಹಳೆಬೀಡದಲ್ಲಿರ್ತಕ್ಕಂಥ ಎಲ್ಲ ಮಾಡಿರ್ತಕ್ಕಂಥ ವಾಸ್ತುಶಿಲ್ಪದ ಚಿತ್ರಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ಇವತ್ತಿಗೂ ಸಹ ನಾವು ನಮ್ಮ ಕಣ್ಣು ಮುಂದೆ ಅಥವಾ ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಮಗೆ ತಿಳಿಯುತ್ತದೆ. ಮಕ್ಕಳ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಧ್ವಂಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಉದಾಹರಣೆ ಸಾಕು. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಹಳೇಬೀಡು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ, ಆ ಪ್ರದೇಶದಲ್ಲಿ ಈತ ಅಂತಕ್ಕಂಥನು ಯಾವ ರೀತಿಯಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಧ್ವಂಸಗೊಳಿಸಿದಂತ ನೋಡ್ತೀವಿ. ಅದೇ ರೀತಿ ಮದುವೆಯಲ್ಲಿರ್ತಕ್ಕಂತಹ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡು ಆ ಪ್ರದೇಶದಲ್ಲಿ ಒಬ್ಬ ರಾಜ್ಯಪಾಲನನ್ನು ನಮಗೆ ನೇಮಕ ಮಾಡ್ತಾನೆ. ಆ ಎಲ್ಲ ಪ್ರದೇಶಗಳಲ್ಲೆಡೆ ತನ್ನ ದಬ್ಬಾಳಿಕೆ ಅಥವಾ ತನ್ನ ಸಾಮ್ರಾಜ್ಯವನ್ನು ಹಿಡಿದಿಟ್ಟುಕೊಳ್ಳುವುದರಲ್ಲಿ ಅಥವಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದರಲ್ಲಿ, ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವನ್ನು ನಾವು ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಒಂದು ದಖನ್ ನೀತಿಯನ್ನ ಈ ಒಂದು ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಹೊಂದಿದ್ದ ಅಂತಕ್ಕಂಥದ್ದು. ಸುಮಾರು ಈಗ 11 ವರ್ಷಗಳಲ್ಲಿ 27 ದಾಳಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈತನು ತುಘಲಕನ ಒಂದು ದೊಡ್ಡ ಸೈನ್ಯವನ್ನು ಸಂಘಟಿಸಿ 11 ವರ್ಷಗಳಲ್ಲಿ 27 ದಂಗೆಗಳನ್ನು ಮಾಡಿರ್ತಕ್ಕಂಥದ್ದು. 11 ವರ್ಷಗಳಲ್ಲಿ 27 ದಂಗೆಗಳನ್ನು ಮಾಡಿ ಆ ಒಂದು ಉತ್ತಮವಾಗಿರ್ತಕ್ಕಂಥ ಅತಿ ದೊಡ್ಡ ಸೈನ್ಯವನ್ನು ಸಂಘಟಿಸಿ ಈತ ಏನ್ ಮಾಡ್ತಾನಂತಂದ್ರೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಪ್ರಾರಂಭ ಆಗುವುದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಸುಲ್ತಾನರ, ದೆಹಲಿ ಸುಲ್ತಾನರಲ್ಲಿ, ಅದರಲ್ಲಿ ತುಘಲಕ್ ಸಂಸ್ಥೆಗೆ ಸೇರಿರ್ತಕ್ಕಂಥ ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವರು ಪ್ರಮುಖ ಪಾತ್ರವನ್ನ ವಹಿಸಿದ್ದ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳ, ದಖನ್ನಿನ ನೀತಿಯಲ್ಲಿ ಕಿಲ್ಜಿ ಸಂತತಿಗಿಂತ ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಉತ್ತಮವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅಂತಕ್ಕಂಥದಕ್ಕೆ ನಮಗೆ ಉದಾಹರಣೆಯಾಗಿ ನೋಡ್ತೀವಿ. ದಕ್ಷಿಣ ಭಾರತ ರಾಜ್ಯಗಳಾಗಿರ್ತಕ್ಕಂತಹ ಕಾಕತೀಯರಿಂದ ವಾರಂಗಲ್ ಅಂತಕ್ಕಂಥ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ಅದೇ ರೀತಿ ನಾವು ಎರಡನೇದಾಗಿರ್ತಕ್ಕಂತಹ ದ್ವಾರ ಸಮುದ್ರದ ಹಳೆಬೀಡನ್ನ ಅಥವಾ ದ್ವಾರ ಸಮುದ್ರವನ್ನು ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಮೂರನೇದಾಗಿರ್ತಕ್ಕಂಥ ಮದುರೆಯನ್ನು ವಶಪಡಿಸಿಕೊಂಡು ಅಲ್ಲಿ ಒಬ್ಬ ರಾಜ್ಯಪಾಲನ ಮಾಡ್ತಾನೆ, ಜಲಾಲುದ್ದೀನ್ ಶಂಷಾ ಅಂತಕ್ಕಂಥವನು. ಹೀಗೆ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡುವುದರಲ್ಲಿ, ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದ ಈ ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಸುಮಾರು ಒಂದು ದೊಡ್ಡ ಸೈನ್ಯವನ್ನು ಸಂಘಟಿಸಿ 11 ವರ್ಷಗಳ ಕಾಲ ಆಳ್ವಿಕೆಯಲ್ಲಿ 27 ದಂಗೆಗಳನ್ನು ಮಾಡಿ ಈತ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದ. ಅರ್ಥ ಆಯ್ತಾ ಮಕ್ಕಳ? ಓಕೆ, ಇಂದವೇನಾ? ನೆಕ್ಸ್ಟ್, ಈ ರೀತಿಯಾಗಿರ್ತಕ್ಕಂಥದ್ದು ಮಾಡಿ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡುವಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನೋಡ್ತೀವಿ. ನಂತರದ ನಾವು ಮೂರನೇದಾಗಿರ್ತಕ್ಕಂತಹ ತುಘಲಕ್ ಸಂತತಿಯಲ್ಲಿ ತುಘಲಕ್ ನಂತರದ ಅಧಿಕಾರಿಗಳು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ತುಘಲಕ್ ನಂತರ ಬಂದ ಅಧಿಕಾರಿಗಳು, ತುಘಲಕ್ ನಂತರದ ಅಧಿಕಾರಿಗಳು. ತುಘಲಕ್ ನಂತರ ಬಂದಂತ ಅಧಿಕಾರಿಗಳು ಯಾರಪ್ಪ ಅಂದ್ರೆ, ಫಿರೋಜ್ ಶಾ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಫಿರೋಜ್ ಶಾ ಅಂತಕ್ಕಂಥವನು ಮಹಮ್ಮದ್ ಬಿನ್ ತುಘಲಕ್ ನಂತರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವನು ಅನೇಕ ಪ್ರಜಾಹಿತಗಳ ಕಾರ್ಯಗಳನ್ನು ಜಾರಿಗೆ ತರ್ತಾನೆ.
ತಕಾವಿ ಅಂತಕ್ಕಂತಹ ಏನ್ ಮಹಮ್ಮದ್ ಬೀರನ ಕಾಲದಲ್ಲಿ ಜನರಿಗೆ ರೈತರಿಗೆ ಆರ್ಥಿಕ ನೆರವನ್ನು ನೀಡತಕ್ಕಂತಹ ಒಂದು ಸಾಲ ಯೋಜನೆಯನ್ನ ರದ್ದುಗೊಳಿಸ್ತಾನೆ. ಅನಂತರ ಜನರಿಗೆ ಏನ್ ಮಾಡ್ತಾನೆ, ಮಹಮ್ಮದ್ ಬೀರನ ಕಾಲದಲ್ಲಿ ತೊಂದರೆಗೊಳಗಾಗಿರ್ತಕ್ಕಂಥ ಜನರಿಗೆ ಅವನೇನ್ ಮಾಡ್ತಾನೆ, ಪರಿಹಾರ ಧನವನ್ನ ನೀಡ್ತಾನೆ. ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಖಾಸಗಿ ಗಣಿಗಳ ಮೇಲೆ ಮತ್ತು ನೀರಾವರಿ ಪ್ರದೇಶಗಳ ಮೇಲಿರ್ತಕ್ಕಂಥ ತೆರಿಗೆಯನ್ನು ಸಹ ಹಾಕ್ತಾನೆ. ನೋಡಿ ಅರ್ಥ ಆಯ್ತಾ? ಫಿರೋಜ್ ಶಾ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದಾಗ ಪ್ರಜೆಗಳಿಗೆ ಅವುಗಳನ್ನ ಏನ್ ಮಾಡ್ತಾನೆ, ಹಿತವನ್ನ ಕಾರ್ಯಗಳನ್ನ ಮಾಡ್ತಾನೆ. ಅವುಗಳಲ್ಲಿ ಮೊದಲಾಗಿರ್ತಕ್ಕಂತಹ ಮಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿರ್ತಕ್ಕಂತಹ ತಕಾಯಿ ಅಂತಕ್ಕಂತಹ ಒಂದು ಸಾಲವನ್ನ ರದ್ದುಗೊಳಿಸ್ತಾನೆ. ತಕಾಯಿ ಅಂತಕ್ಕಂತಹ ಒಂದು ಸಾಲ. ಅಷ್ಟೇ ಅಲ್ಲದೆ ಮಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ತೊಂದರೆಗೊಳಗಾಗಿರ್ತಕ್ಕಂತಹ ಜನರಿಗೆ ಪರಿಹಾರ ಧನವನ್ನ ನೀಡ್ತಾನೆ. ಪರಿಹಾರ ಧನವನ್ನ ನೀಡ್ತಾನೆ. ಪರಿಹಾರ ಧನವನ್ನ ನೀಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಯಾರು ವಹಿಸ್ತಾರೆ? ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು. ಅಷ್ಟೇ ಅಲ್ಲದೆ ಖಾಸಗಿ ಗಣಿಗಳ ಮೇಲೆ ಮತ್ತು ನೀರಾವರಿ ಸೌಲಭ್ಯಗಳನ್ನು ನೀಡುವುದಕ್ಕಾಗಿ ಖಾಸಗಿ ಗಣಿಗಳ ಮೇಲೆ ಹಾಗೂ ನೀರಾವರಿ ಸೌಲಭ್ಯ ನೀಡಿದ್ದಕ್ಕಾಗಿ ತೆರಿಗೆಗಳನ್ನ ವಿಧಿಸ್ತಾನೆ. ನೋಡಿ, ಪ್ರಜಾಹಿತ ಕಾರ್ಯಗಳಲ್ಲಿ ಫಿರೋಜ್ ಶಾ ಮಾಡಿರ್ತಕ್ಕಂಥ ಒಂದು ಯಾವುದಪ್ಪ ಅಂತಂದ್ರೆ ಒಂದು ತಕಾಯಿ ಸಾಲಗಳು ರದ್ದುಗೊಳಿಸಿತ್ತು. ಮತ್ತು ಮಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಆ ಜನರಿಂದ ತೊಂದರೆಗಳಾಗಿರ್ತಕ್ಕಂಥವರಿಗೆ ಪರಿಹಾರ ಧನವನ್ನು ನೀಡುತ್ತಾನೆ. ಖಾಸಗಿ ಗಣಿಗಳ ಮೇಲೆ ಮತ್ತು ನೀರಾವರಿ ಸೌಲಭ್ಯಗಳನ್ನು ನೀಡುವುದಕ್ಕಾಗಿ ತೆರಿಗೆಗಳನ್ನ ವಿಧಿಸ್ತಾನೆ. ಸುಮಾರು 20 ತೆರಿಗೆಗಳನ್ನ ರದ್ದುಗೊಳಿಸ್ತಾನೆ. 20 ತೆರಿಗೆಗಳನ್ನ ರದ್ದುಗೊಳಿಸಿದನು. 20 ತೆರಿಗೆಗಳನ್ನು ಸಹ ರದ್ದುಗೊಳಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾನೆ. ಅನೇಕ ನಗರಗಳನ್ನ, ಮಸೀದಿಗಳನ್ನ ಮತ್ತು ಮದರಸಗಳನ್ನ, ಅಣೆಕಟ್ಟುಗಳನ್ನ ಮತ್ತು ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಪ್ರಜಾಹಿತ ಕಾರ್ಯಗಳನ್ನ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಯಾರು ವಹಿಸಿದ್ದ? ಮಹಮ್ಮದ್ ಬಿನ್ ಫಿರೋಜ್ ಶಾ ಅಂತಕ್ಕಂಥವನು. ಅನೇಕ ನಗರ, ಮಸೀದಿ, ಮದರಸಗಳನ್ನ ನಿರ್ಮಾಣ ಮಾಡಿದ ಯಾರು? ಫಿರೋಜ್ ಶಾ ಅಂತಕ್ಕಂಥವನು. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಗರಗಳೆಂದರೆ ಜಾನ್ಪುರ, ಫತೇಹಾಬಾದ್ ಮತ್ತು ಫಿರೋಜಾಬಾದ್. ಪ್ರಮುಖ ನಗರಗಳೆಂದರೆ ನಗರಗಳು ಜಾನ್ಪುರ, ಫತೇಹಾಬಾದ್ ಹಾಗೂ ಫಿರೋಜಾಪುರ ಅಂತಕ್ಕಂತಹ ಒಂದು ನಗರಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ. ಜಾನ್ಪುರ ಅಂತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂತಹ ವಿದ್ಯಾಕೇಂದ್ರವಾಗಿತ್ತು. ಜಾನ್ಪುರ ಪ್ರಸಿದ್ಧ ವಿದ್ಯಾಕೇಂದ್ರವನ್ನಾಗಿ ಮಾಡಿದ. ನೋಡಿ, ಫಿರೋಜ್ ಶಾ ಅಂತಕ್ಕಂಥವನು ಮಹಮ್ಮದ್ ಬಿನ್ ತುಘಲಕನ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಈತ ಮಾಡಿರ್ತಕ್ಕಂತಹ ಪ್ರಜಾಹಿತ ಕಾರ್ಯಗಳನ್ನು ನೋಡಿದಾಗ ಒಂದನೇದಾಗಿರ್ತಕ್ಕಂಥದ್ದು ತಕಾಯಿ ಸಾಲವನ್ನ ರದ್ದುಗೊಳಿಸಿರ್ತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಪರಿಹಾರ ಧನವನ್ನ ಮಹಮ್ಮದ್ ಬಿನ್ ತುಘಲಕ್ ತೊಂದರೆಗಳಾಗಿರ್ತಕ್ಕಂಥ ಪರಿಹಾರ ಧನ ನೀಡುವುದು. ಖಾಸಗಿ ಗಣಿಗಳ ಮೇಲೆ ನೀರಾವರಿ ಸೌಲಭ್ಯಗಳನ್ನು ನೀಡಿದ್ದಕ್ಕಾಗಿ ತೆರಿಗೆ ವಿಧಿಸ್ತಾನೆ. ಸುಮಾರು 20 ತೆರಿಗೆಗಳನ್ನು ರದ್ದುಗೊಳಿಸ್ತಾನೆ. ಅನೇಕ ನಗರಗಳನ್ನು, ಮಸೀದಿ, ಮದರಸಗಳನ್ನು ನಿರ್ಮಾಣ ಮಾಡ್ತಾನೆ. ಅವುಗಳ ನಗರಗಳೆಂದರೆ ಪ್ರಮುಖವಾಗಿದ್ದ ನಗರಗಳೆಂದರೆ ಜಾನ್ಪುರ, ಫತೇಹಾಬಾದ್ ಮತ್ತು ಫಿರೋಜಾಪುರ. ಜಾನ್ಪುರ ಅಂತಕ್ಕಂಥದ್ದು ಪ್ರಮುಖವಾಗಿದ್ದ ವಿದ್ಯಾ ಕೇಂದ್ರವಾಗಿದ್ದು ಪ್ರವಾಸಿಗರ ಅನುಕೂಲಕ್ಕಾಗಿ ಧರ್ಮಶಾಲೆಗಳನ್ನು ಸಹ ಸ್ಥಾಪನೆ ಮಾಡುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಈತ ವಹಿಸಿದ್ದ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ
ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಫಿರೋಜ್ ಶಾ ಅಂತಕ್ಕಂಥದ್ದು ಬಂದು ಸಾಮ್ರಾಜ್ಯ ವಿಸ್ತರಣೆ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದ ಅಂತಕ್ಕಂಥದ್ದನ್ನು ನೋಡೋಣ. ನಂತರ ಬಂದಂತಹ ಅಧಿಕಾರಿಗಳಂದರೆ ಕೊನೆಯದಾಗಿ ಎರಡು ಸಂತತಿಗಳಾಗಿರ್ತಕ್ಕಂಥ ತುಘಲಕ್ ಸಂತತಿ ಆಯಿತು. ಈಗ ಸೈಯದ್ ಸಂತತಿ, ಸೈಯದ್ ಸಂತತಿ ಅಂತಕ್ಕಂಥದ್ದು ಇದು ಸುಮಾರು 1414ರಿಂದ 1451 ಎಷ್ಟು ವರ್ಷಗಳ ಕಾಲ? ಸುಮಾರು 37 ವರ್ಷಗಳ ಕಾಲ ಅವಧಿಯಲ್ಲಿ ಸೈಯದ್ ಸಂತತಿ ಅಂತಕ್ಕಂಥವನ್ನು ಮಾಡ್ತಾರೆ. ಮುಲ್ತಾನ ರಾಜ್ಯಪಾಲನಾಗಿರ್ತಕ್ಕಂತಹ ಸೈಯದ್ ಅಂತಕ್ಕಂಥದ್ದು ಇಜಾರ್ ಖಾನ್ ಸೈಯದ್ ಅಂತಕ್ಕಂಥವನು ಈತನು ಮುಲ್ತಾನನ ರಾಜ್ಯಪಾಲನಾಗಿರ್ತಕ್ಕಂತಹ ಈಗ ಏನು ಮಾಡ್ತಾನೆ, ತೊಘಲಕರಿಂದ ಏನು ಮಾಡ್ತಾನೆ, ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಅಂದರೆ ದೆಹಲಿಯನ್ನು ವಶಪಡಿಸಿಕೊಂಡು ಅಧಿಕಾರವನ್ನು ಮಾಡ್ತಾರೆ. ಈತ ಆಡಳಿತಕ್ಕೆ ಒಂದು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಪ್ರಮುಖ ವಹಿಸ್ತಾನೆ. ದೋಸ್ ಮತ್ತು ಬಿಯಾನ್ ಮತ್ತು ಗ್ವಾಲಿಯರ್ ಅಂತಕ್ಕಂಥ ಪ್ರದೇಶಗಳಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ದೋಹಾ, ಗ್ವಾಲಿಯರ್ ಹಾಗೂ ಬಿಯಾನ್ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖ ಪಾತ್ರ. ಅನೇಕ ದಂಗೆಗಳನ್ನು ಅಳವಡಿಸಿ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಗೊಳಿಸಿರ್ತಕ್ಕಂಥವರು ಅಂದರೆ ಇವರು ನೋಡಿ, ಮುಲ್ತಾನಿನ ರಾಜ್ಯಪಾಲನಾಗಿರ್ತಕ್ಕಂತಹ ಇಜಾರ್ ಖಾನ್ ಅಂತಕ್ಕಂಥವನು ಸೈಯದ್ ಸಂತತಿಯ ಸ್ಥಾಪಕರಾಗಿ ಈತನು ಇಜಾರ್ ಖಾನ್ ಸೈಯದ್ ಅಂತಕ್ಕಂಥವನು ಈತನು ದೆಹಲಿಯನ್ನ ತೊಘಲಕರಿಂದ ವಶಪಡಿಸಿಕೊಳ್ಳುವ ಮೂಲಕ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಈತ ದೋಹಾ ಮತ್ತು ಗ್ವಾಲಿಯರ್, ಬಿಯಾನ್ ಅಂತಕ್ಕಂಥ ಪ್ರದೇಶಗಳಿಗೆ ವಿಶಾಲವಾದ ಸಾಮ್ರಾಜ್ಯವನ್ನು ಮಾಡುವುದರ ಪ್ರಮುಖ ಪಾತ್ರ ವಹಿಸ್ತಾನೆ. ಇವನ ಕಾಲದಲ್ಲಿ ಬಂದಿರತಕ್ಕಂಥ ಇತರ ಸುಲ್ತಾನರಂದರೆ ಆಲಂ ಶಹಾ ಬಹಲೋದಿ ಅಂತಕ್ಕಂಥವರು. ಆಲಂ ಶಾ ಮತ್ತು ಬಹಲೋದಿಯಿಂದ ಸೈಯದ್ ಸಂತತಿಯನ್ನು ಸೋಲಿಸಿ ಲೋಧಿ ಸಂತತಿ ಅಂತಕ್ಕಂಥದ್ದು ಅಧಿಕಾರಕ್ಕೆ ಬರ್ತದೆ. ಲೋಧಿ ಸಂತತಿ ಇದು 1451ರಿಂದ 1526 ಈ ಸಾಮ್ರಾಜ್ಯ ಅಂತಕ್ಕಂಥದ್ದು ಅಸ್ತಿತ್ವಕ್ಕಿರುತ್ತದೆ. ದೆಹಲಿಯನ್ನಾಗಿರ್ತಕ್ಕಂಥ ಕೊನೆಯ ಸುಲ್ತಾನ ಸಂತತಿ ಎಂದರೆ ಸೈಯದ್ ಸಂತತಿ. ಲೋಧಿ ಸಂತತಿಯಲ್ಲಿ ಬಹಲೋದಿ, ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಅಂತಕ್ಕಂತಹ 3 ಅರಸರುಗಳನ್ನು ನಾವು ಕಾಣ್ತೀವಿ. ಬಹಲೋದಿ ಅಂತಕ್ಕಂಥವನು ಸೈಯದ್ ಸಂತತಿಯಿಂದ ಅಲಂ ಶಹಾನಿಂದ ಅಧಿಕಾರವನ್ನು ಪಡೆದು ಗದಿಯಲ್ಲಿ ಇರತಕ್ಕಂಥ ಇವನು ಬಿಹಾರ, ಪಶ್ಚಿಮ ಬಂಗಾಳ, ಗೋಲ್ಪುರ್ ಮತ್ತು ಚೆನ್ನೈ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಯಾರು? ಸಿಕಂದರ್ ಲೋಧಿ ಅಂತಕ್ಕಂಥವನು. ಆದರೆ ಬಹಲೋದಿ ಅಂತಕ್ಕಂಥ ಸ್ಥಾಪಕದಲ್ಲಿ, ಆದರೆ ಸಿಕಂದರ್ ಲೋಧಿ ಅಂತಕ್ಕಂಥದ್ದು ಬಂಗಾಳ ಹಾಗೆಯೇ ಬಿಹಾರ, ಗೋಲ್ಪುರ, ಬಂಗಾಳ ಮತ್ತು ಬಿಹಾರ, ಗೋಲ್ಪುರ ಮತ್ತು ಚಂದೇರಿ ಪ್ರದೇಶಗಳನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಈ ಪ್ರದೇಶಗಳನ್ನು ವಶಪಡಿಸಿಕೊಂಡು ಅಧಿಕಾರವನ್ನು ಮಾಡ್ತಾನೆ. ಯಾರು? ಸಿಕಂದರ್ ಲೋಧಿ. ಅವನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥವು ಏನಪ್ಪ ಅಂದರೆ ಇಬ್ರಾಹಿಂ ಲೋಧಿ ಅಂತಕ್ಕಂಥವನು ಏನು ಮಾಡ್ತಾನೆ, ದೆಹಲಿಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಭದ್ರಪಡಿಸುವುದಕ್ಕಾಗಿ ತನ್ನ ಭಾರತ ಮೇಲೆ ದಾಳಿ ಮಾಡುವುದಕ್ಕೆ ತನ್ನ ರಾಜ್ಯಪಾಲರಾಗಿರ್ತಕ್ಕಂಥ ಆಲಂ ಖಾನ್ ಮತ್ತು ದೌಲತ್ ಖಾನನ್ನು ಕಳಿಸ್ಕೊಡ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ 1526ರಲ್ಲಿ ಮೊಘಲರ ದೊರೆಯಾಗಿರ್ತಕ್ಕಂಥ ಬಾಬರ್ ಅಂತಕ್ಕಂಥವರು 1ನೇ ಪಾಣಿಪಟ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವುದರ ಮೂಲಕ ಮೊಘಲರ ಸಂತತಿಗೆ
ಮತ್ತು ಮೊಘಲರ ಸಂತತಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ನೋಡಿ ಮಕ್ಕಳ, ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಸೈಯದ್ ಸಂತತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಮುಲ್ತಾನಿನ ರಾಜ್ಯಪಾಲರಾಗಿರ್ತಕ್ಕಂಥ ಕಿಸಾರ್ ಖಾನ್ ಅಂತಕ್ಕಂಥ ಸೈಯದ್ ಅಂತಕ್ಕಂಥವರು ಅಧಿಕಾರಕ್ಕೆ ಬಂದು ದೆಹಲಿಯನ್ನು ವಶಪಡಿಸಿಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸಿದರೆ, ದೋಹ್, ಗ್ವಾಲಿಯರ್, ಬಿಯಾನ್ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು ಮತ್ತು ವಿಶಾಲವಾದ ಸಾಮ್ರಾಜ್ಯವನ್ನು ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಯಾರು ವಹಿಸ್ತಾರೆ? ಈ ಒಂದು ಸೈಯದ್ ಸಂತತಿಯ ದೊರೆಯಾಗಿರ್ತಕ್ಕಂಥ ಕಿಸಾರ್ ಖಾನ್ ಸೈಯದ್ ಅಂತಕ್ಕಂಥದ್ದು. ಅವನ ನಂತರ ಆಲಂ ಶಾಹನ ಕಾಲದಲ್ಲಿ ಅಸಮರ್ಥ ದೊರೆಯಾಗಿದ್ದರಿಂದ ಬಹಲೋದಿ ಅಂತಕ್ಕಂಥವ್ರು ಏನು ಮಾಡ್ತಾನೆ, ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಈಗ ಲೋಧಿ ಸಂತತಿಯನ್ನ ಅಸ್ತಿತ್ವಕ್ಕೆ ತರ್ತಾರೆ. ಬಹಲೋದಿ ನಂತರ ಸಿಕಂದರ್ ಲೋಧಿ ಅಂತಕ್ಕಂಥವ್ರು ಬಂಗಾಳ, ಬಿಹಾರ ಮತ್ತು ಗೋರಖಪುರ, ಚೆನ್ನೈಲಿ ಅಂತಕ್ಕಂಥ ಒಂದು ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡುವ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರಾದ ನಂತರ ಬಂದಿರತಕ್ಕಂಥವ್ರು ಇಬ್ರಾಹಿಂ ಲೋಧಿ ಅಂತಕ್ಕಂಥವನು ಭಾರತದಲ್ಲಿ ತಮ್ಮ ಚಕ್ರಾಧಿಪತ್ಯವನ್ನು ಸ್ಥಾಪಿಸುವುದಕ್ಕಾಗಿ ಸಿಕಂದರ್ ಲೋಧಿಯ ಒಂದು ಉತ್ತರಾಧಿಕಾರಿಯಾಗಿರ್ತಕ್ಕಂತಹ ಇಬ್ರಾಹಿಂ ಲೋಧಿ ಅಂತಕ್ಕಂಥವನು ಭಾರತ ಮೇಲೆ ದಾಳಿ ಮಾಡುವುದಕ್ಕೆ ರಾಜಪಾಲಿತ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅನ್ನು ಮೊಘಲರ ಆಹ್ವಾನ ಮಾಡುವುದಕ್ಕೆ, ಮೊಘಲರನ್ನು ಯುದ್ಧಕ್ಕೆ ಆಹ್ವಾನ ಮಾಡುವಂಥ ಒಂದು ಸಂದರ್ಭದಲ್ಲಿ 1526 ಮೊದಲನೆಯ ಪಾಣಿಪತ್ ಕದನ ಯಾರ್ಯಾರ ನಡುವೆ? ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ ನಡೆಯಿತು. ಈ ಒಂದು ಯುದ್ಧದಲ್ಲಿ ಮೊದಲನೇ ಪಾಣಿಪತ್ ಕದನ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ನಡೆದಂತಹ ಸಂದರ್ಭದಲ್ಲಿ ಇಬ್ರಾಹಿಂ ಲೋಧಿ ಅಂತಕ್ಕಂಥವನು ಒಂದು ಪಾಣಿಪತ್ ಅಂತಕ್ಕಂಥ ಸ್ಥಳದಲ್ಲಿ 1526 ಮೊದಲನೇ ಪಾಣಿಪತ್ ಕದನ, ಪಾಣಿಪತ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಒಂದು ಯುದ್ಧ. ಈ ಯುದ್ಧದಲ್ಲಿ ಸಿಕಂದರ್ ಲೋಧಿ ಸೋಲುವುದರ ಮೂಲಕ ಆ ಸಾಮ್ರಾಜ್ಯ ಅಂತಕ್ಕಂಥದ್ದು ಅವನತಿಯನ್ನು ಹೊಂದಿ ಕೊನೆಗೆ ಮೊಘಲರ ಒಂದು ಆಳ್ವಿಕೆ ಅಥವಾ ಮೊಘಲರ ಒಂದು ಆಗಮನ ಅಂತಕ್ಕಂಥದ್ದು ಭಾರತೀಯ ಇತಿಹಾಸದಲ್ಲಿ ನಾವು ಕಾಣ್ತೀವಿ. ಹೀಗೆ ಮೊಘಲರು ಅಂತಕ್ಕಂಥವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರಗಳನ್ನು ವಹಿಸಿದ್ರು. ಇಷ್ಟು ಇವತ್ತಿನ ಸಂಬಂಧಪಟ್ಟ ಹಾಗೆ ಮಕ್ಕಳ ನಾವು ತಿಳ್ಕೊಂಡು ಫಲಿತಾಂಶಗಳಾಗಿರ್ತಕ್ಕಂತಹ ತೊಗಲಕ್ ಸಂತತಿಯಲ್ಲಿ ಮಹಮ್ಮದ್ ಬಿನ್ ತೊಗಲಕ್ ಮಾಡಿರ್ತಕ್ಕಂತಹ ಸುಧಾರಣೆಗಳಾಗಿರ್ತಕ್ಕಂಥ ಕಂದಾಯ ಸುಧಾರಣೆ ಆಗಿರ್ಬೋದು, ರಾಜ್ಯದಲ್ಲಿ ಬದಲಾವಣೆ ಆಗಿರ್ಬೋದು, ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತರುವುದಾಗಿತ್ತು, ಹಾಗೂ ಅವನನ್ನು ಮಾಡಿರ್ತಕ್ಕಂಥ ದಖನಿನ ನೀತಿ. ಅದರ ಜೊತೆಗೆ ನಾನು ನೋಡ್ತಕ್ಕಂಥದ್ದು ಮೂರನೇ ಅಂಶವಾಗಿರ್ತಕ್ಕಂತಹ ದಖನ್ ನೀತಿಯಲ್ಲಿ ಯಾವ ರೀತಿ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡಿ ಪ್ರಮುಖ ಪಾತ್ರ ವಹಿಸಿದ, ಅವನ ನಂತರ ಬಂದ ಅಧಿಕಾರಿಗಳು ನೋಡಿದ್ವಿ, ಅವನು ಯಾವ ರೀತಿ ಪ್ರಜಾಹಿತ ಕಾರ್ಯಗಳನ್ನು ಮಾಡಿದ ಅಂತಕ್ಕಂಥದ್ದನ್ನ ನೋಡಿದ್ವಿ. ನಂತರ ಸೈಯದ್ ಸಂತತಿ ಮತ್ತು ಹಾಗೂ ಲೋಧಿ ಸಂತತಿ ಬಗ್ಗೆ ತಿಳಿದುಕೊಂಡ್ವಿ. ಈಗ ನಾವು ಇವತ್ತು ಕಲಿತಂತಹ ವಿಷಯದ ಬಗ್ಗೆ ಕೆಲವು ಚಟುವಟಿಕೆಯನ್ನು ನೋಡೋಣ. ಭಾರತದಲ್ಲಿ ದೆಹಲಿ ಸುಲ್ತಾನರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯಗಳನ್ನು ಭಾರತ ನಕಾಶೆಯಲ್ಲಿ ಬಿಡಿಸಿರ್ತಕ್ಕಂಥ ಸ್ಥಳಗಳನ್ನು ಭಾರತ ನಕಾಶೆಯಲ್ಲಿ ಬಿಡಿಸಿ, ಆನಂತರ ಮಹಮ್ಮದ್ ಬಿನ್ ತೊಗಲಕನು ಮಾಡಿರ್ತಕ್ಕಂಥ ಸುಧಾರಣೆಗಳು ಅವು ಪ್ರಯೋಗಾತ್ಮಕವಾಗಿ ಸುಧಾರಣೆಗಳಂತಕ್ಕಂಥದ್ದು ಸಫಲವಾಗಿರ್ತಿರಲಿಲ್ಲ, ಹೇಗೆ ಚರ್ಚಿಸಿ. ನಂತರ ನಾವು ನೋಡಿದಾಗ ಮಹಮ್ಮದ್ ಬಿನ್ ತೊಗಲಕನ ನಂತರ ಬಂದಂತಹ ಅಧಿಕಾರಿಯಾಗಿರ್ತಕ್ಕಂತಹ ಅವನ ಒಂದು ಆಡಳಿತಾವಧಿಯಲ್ಲಿ ಆಗಿರ್ತಕ್ಕಂತಹ ಪ್ರಜಾಹಿತ ಕಾರ್ಯಗಳ ಬಗ್ಗೆ ಚರ್ಚಿಸಿ. ನೆಕ್ಸ್ಟ್ ಅದಾದ ನಂತರ ಲೋಧಿ ಸಂತತಿ ಮತ್ತು ಸೈಯದ್ ಸಂತತಿ ಬಗ್ಗೆ ಟಿಪ್ಪಣಿಯನ್ನ ಬರೆಯಿರಿ. ಈ ರೀತಿಯಾಗಿರ್ತಕ್ಕಂತಹ ಒಂದು ಟಿಪ್ಪಣಿಯನ್ನು ಬರೆಯುವುದರ ಮೂಲಕ, ಅದೇ ರೀತಿ ರಜಪೂತರ ಕಾಲದ ಒಂದು ಏನು ಮಾಡಿರ್ತಕ್ಕಂತಹ ಮನೆತನಗಳಿದ್ವಲ್ಲ, ಆ ಮನೆತನಗಳು ವಶಪಡಿಸಿಕೊಂಡಂಥ ಭಾರತದಲ್ಲಿ ಪ್ರದೇಶಗಳನ್ನು ಭಾರತ ನಕಾಶೆಯಲ್ಲಿ ಬಿಡಿಸಿ ಆ ಪ್ರದೇಶಗಳ ಬಗ್ಗೆ ಒಂದು ಪುಟ್ಟವಾಗಿರ್ತಕ್ಕಂತಹ ವಿವರಣೆಯನ್ನು ನೀಡಬೇಕಂತ ಹೇಳ್ಬಿಟ್ಟು ನಮಗೆ
ಈ ಒಂದು ಮನೆ ಪಾಠವನ್ನು ನೀಡ್ತಾ ಇದ್ವಿ. ಈಗ ನಾಳೆ ನಾವು ಇದರ ಬಗ್ಗೆ ಚರ್ಚಿಸುವುದಕ್ಕೆ ಯಾವ ಪಾಠದ ಬಗ್ಗೆ ಚರ್ಚಿಸೋದ್ರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಏನು ದೆಹಲಿ ಸುಲ್ತಾನರ ಕಾಲದಲ್ಲಿ ಅವರು ನೀಡಿರ್ತಕ್ಕಂತಹ ಕೊಡುಗೆಗಳನ್ನು ನೋಡಿದಾಗ ಆಡಳಿತವಾಗಿ ಏನು ಕೊಡುಗೆಯನ್ನು ನೀಡಿದರು, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಯನ್ನು ಮತ್ತು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾಳೆ ನಮ್ಮ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನಮಸ್ಕಾರ ಮಕ್ಕಳ.